ಅದಾದ ನಂತರ ಇನ್ನು ನೆಕ್ಸ್ಟ್ ಕ್ಷೇತ್ರ ಯಾವುದು? ಶಿರಾದಲ್ಲಿ ಹೆಂಗಿದೆ ಹಾಗಾದ್ರೆ ವಾತಾವರಣ? 2023ರಲ್ಲಿ ಯಾರು ಗೆದ್ದಿದ್ದಾರೆ? ಶಿರಾದಲ್ಲಿ 2023ರ ಕುಸ್ತಿಯಲ್ಲಿ ಯಾರು ಗೆದ್ದಿರೋದು? ರಾಜೇಶ್ ಗೌಡ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು, ಆರ್ ಉಗ್ರೇಶ್ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದ್ರು 2023ರಲ್ಲಿ. ಆಗ ರಾಜೇಶ್ ಗೌಡ ಬಿಜೆಪಿ ಅಭ್ಯರ್ಥಿ 42,329 ಮತಗಳನ್ನ ತೆಗೆದುಕೊಂಡಿದ್ದಾರೆ. ಇನ್ನು ಆರ್ ಉಗ್ರೇಶ್ ಜೆಡಿಎಸ್ನ ಅಭ್ಯರ್ಥಿ 56,834 ಮತಗಳನ್ನ ತೆಗೆದುಕೊಂಡಿದ್ದಾರೆ. ಸೊ ಗೆದ್ದಿದ್ದಾರೆ. ಇಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಗೆದ್ದಿರೋದು. ಇಬ್ರು ಸೋತಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಟಿ.ಬಿ. ಜಯಚಂದ್ರ. ಸೊ ಟಿ.ಬಿ. ಜಯಚಂದ್ರ ಇಲ್ಲಿ ಗೆದ್ದಿರೋದು. ಸೊ ಇಲ್ಲಿ ಏನಾಗ್ಬೋದು, ಯಾಕಂದ್ರೆ ಇಬ್ರು ಸೋತಿದ್ದಾರೆ. ಇಲ್ಲಿ ನೋಡ್ತಾ ಇದ್ರೆ ಲೆಕ್ಕಾಚಾರನ 56,834 ಮತಗಳನ್ನ, ಅಂದ್ರೆ ಬಿಜೆಪಿ ಅಭ್ಯರ್ಥಿಗಿಂತ ಜೆಡಿಎಸ್ ಅಭ್ಯರ್ಥಿನೇ ಜಾಸ್ತಿ ತಗೊಂಡಿದ್ದಾರೆ. ಶಿರಾ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಕ್ಷೇತ್ರ ಮರುವಿಂಗಡಣೆ ಆದ ಬಳಿಕ 2008ರ ಇತ್ತೀಚೆಗೆ ಯಾವತ್ತೂ ಕೂಡ ಬಿಜೆಪಿ, ಅದಕ್ಕೂ ಮೊದಲು ಕೂಡ ಬಿಜೆಪಿ ಅಲ್ಲಿ ಗೆದ್ದಿರಲಿಲ್ಲ. ಅಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್. ಒಮ್ಮೆ ಜಯಚಂದ್ರ ಗೆದ್ರೆ ಮತ್ತೊಮ್ಮೆ ಸತ್ಯನಾರಾಯಣ್ ಗೆಲ್ತಿದ್ರು. ಎರಡು ಬಾರಿ 2013 ಮತ್ತೆ 2008 ಎರಡೂ ಬಾರಿನೂ ಕೂಡ ಸತತವಾಗಿ ಜಯಚಂದ್ರ ಗೆದ್ಕೊಂಡು ಬಂದ್ರು. 18ರಲ್ಲಿ ಸತ್ಯನಾರಾಯಣ್ ಅವರು ಇದು ನನ್ನ ಕೊನೆಯ ಚುನಾವಣೆ ಅಂತ ಅದೇ ಒಂದು ಅಸ್ತ್ರವನ್ನು ಇಟ್ಕೊಂಡು ಚುನಾವಣೆಗೆ ಹೋದ್ರು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ರು ಕೂಡ. ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ, ಕುಮಾರಸ್ವಾಮಿ ಮತ್ತೆ ಕಾಂಗ್ರೆಸ್ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ ಮಿನಿಸ್ಟರ್ ಕೂಡ ಆದ್ರು. ಅದಾದ ಬಳಿಕ ಅವರ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟ ಬಳಿಕ ನಡೆದಂತಹ ಉಪಚುನಾವಣೆ ಅವ್ರದ್ದೇ ಕುಟುಂಬಕ್ಕೆ ಕೊಟ್ಟರು ಕೂಡ ಗೆಲ್ಲೋದಕ್ಕೆ ಆಗ್ಲಿಲ್ಲ. ಅಂದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಆ ಜೆಡಿಎಸ್ನ ವರ್ಚಸ್ ಇದ್ರೂ ಕೂಡ ಅಲ್ಲಿ ಅವ್ರ ಕುಟುಂಬವನ್ನ ಬೆಂಬಲಿಸಿಲ್ಲ. ಅಚ್ಚರಿ ರೂಪದಲ್ಲಿ ಅವಾಗ ಬಿಜೆಪಿ ಟಾಸ್ಕ್ ಕೊಟ್ಟಿದ್ದು ವಿಜೇಂದ್ರಗೆ. ಯಾರು ಲೆಕ್ಕಾಚಾರ ಹಾಕಿರ್ಲಿಲ್ಲ. ತುಮಕೂರು ಜಿಲ್ಲೆಯ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಯಾರು ಲೆಕ್ಕಾಚಾರ ಹಾಕಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಬೇಸ್ ಇಲ್ಲ. ತುಮಕೂರು, ಶಿರಾ, ಮಧುಗಿರಿ, ಶಿರಾ, ಪಾವಗಡ ಈ 3 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಬಿಜೆಪಿಗೆ ಬೇಸ್ ಇಲ್ಲ ಅಂತ ಜಪ ಮಾಡ್ತಾರೆ ಕಾರ್ಯಕರ್ತರು. ಆದ್ರೆ ಅಚ್ಚರಿ ರೂಪದಲ್ಲಿ ರಾಜೇಶ್ ಗೌಡ ಅವತ್ತು ಉಪಚುನಾವಣೆಯಲ್ಲಿ ಗೆದ್ದು ಬಿಗಿದ್ರು. ಅದೇ 2023 ವಿಧಾನಸಭಾ ಚುನಾವಣೆ ಬಂದ ತಕ್ಷಣ 2023 ವಿಧಾನಸಭಾ ಚುನಾವಣೆಗೆ ಅದೇ ಬಿಜೆಪಿ ಅಭ್ಯರ್ಥಿ ರಾಜೇಶ್ ಗೌಡ 3ನೇ ಪ್ಲೇಸ್ ಹೋದ್ರು. ಫಸ್ಟ್ ಪ್ಲೇಸ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಜಯಚಂದ್ರ ಅವರು ಗೆದ್ರು. ಈಗ ದೆಹಲಿಯ ವಿಶೇಷ ಪ್ರತಿನಿಧಿ. ಅದೇ ಜೆಡಿಎಸ್ ಅವರು ಎರಡನೇ ಸ್ಥಾನಕ್ಕೆ ಬಂದರು. ಈಗ ಜೆಡಿಎಸ್ ಅವ್ರು ಬೇಕಿದ್ರೆ ಇಲ್ಲಿ ಕೇಳಬಹುದು, ನಾವು ಲಾಸ್ಟ್ ಚುನಾವಣೆಯಲ್ಲಿ 2ನೇ ಪ್ಲೇಸ್ ಬಂದಿದ್ವಿ ನಮ್ ಕೂಡ ಅಂತ. ಆದ್ರೆ ಒಂದ್ ಸಮಸ್ಯೆ ಏನಂತ ಹೇಳಿದ್ರೆ, ರಾಜೇಶ್ ಗೌಡ ಮಾಜಿ ಶಾಸಕ, ಇಲ್ಲಿ ಆರ್ ಉಗ್ರೇಶ್ ಜೆಡಿಎಸ್ ನ ಸಾಮಾನ್ಯ ಕಾರ್ಯಕರ್ತ. ಇದನ್ನ ಬೇಕಿದ್ರೆ ಕೇಳ್ಬೋದು. ಆದ್ರೆ ಇವತ್ತಿಗೂ ಕೂಡ ಒಳ್ಳೆ ಅಭ್ಯರ್ಥಿ ಆದ್ರೆ ಜೆಡಿಎಸ್ ನ ವೋಟ್ ಬ್ಯಾಂಕ್ ಇವತ್ತು ಕೂಡ ಅಲ್ಲಿದೆ. ಹೀಗಾಗಿ ಇಲ್ಲಿ ಜೆಡಿಎಸ್ ಕ್ಲೈಮ್ ಮಾಡುತ್ತೆ, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕುಮಾರಸ್ವಾಮಿ, ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಶಿರಾ ನಮ್ದೇ ಕ್ಷೇತ್ರ, ನಮ್ಗೆ ಅವಕಾಶ ನಮ್ಗೆ ಇದು ಬಿಟ್ಕೊಡ್ಲೇಬೇಕು ಅಂತ. ಆ ರೀತಿ ಆದ್ರೆ ರಾಜೇಶ್ ಗೌಡ ಪರಿಸ್ಥಿತಿ ಏನು? ರಾಜೇಶ್ ಗೌಡ ಕೇಳಿ ರಾಜೇಶ್ ಗೌಡ ಮತ್ತೆ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಇಬ್ರು ವೈದ್ಯರು. ಮೊದಲು ಇಬ್ರು ಕೂಡ ಒಂದೇ ಕ್ಲಿನಿಕ್ ನಡೆಸ್ತಿದ್ದಂಥವ್ರು. ಅಲ್ಪ ಸ್ವಲ್ಪ ವೈದ್ಯಕೀಯ ಸಂಬಂಧಗಳಿದಾವೆ. ಮುಂದೆ ರಾಜಕೀಯ ಸಂಬಂಧಗಳಾದ್ರೂ ಕೂಡ ಆಶ್ಚರ್ಯ ಇಲ್ಲ. ನಿಜ.